ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಲ್. ನಾಳೆ ಗುರುವಾರ. ನಾಳೆ ಏನಪ್ಪ ವಿಶೇಷ ಅಂದರೆ ಏಕಾದಶಿ ದಿನ. ನಾಳೆ ಏಕಾದಶಿ ದಿನ ಆಗಿರೋದ್ರಿಂದ ರಾಯರಿಗೆ ಉಪವಾಸ ಅಂದರೆ ರಾಯರಿಗೆ ನಾವು ಉಪವಾಸ ಕೈಗೊಳ್ಳುವ ಮೂಲಕ ವ್ರತವನ್ನು ಆಚರಿಸಬೇಕು. ಈ ವ್ರತ ಬಂದು ವಯಸ್ಸಾಗಿರೋರೆಲ್ಲ ಮಾಡಬಾರ್ದು ಮತ್ತು ಚಿಕ್ಕ ಮಕ್ಕಳೆಲ್ಲ ಮಾಡಬಾರ್ದು. ಗೃಹಿಣಿಯರು ಮಾಡಬೇಕು. ಗೃಹಿಣಿಯರು ಮಾಡಬೇಕು. ಏನಕ್ಕಪ್ಪ ಅಂದರೆ ನಮಗೆ ಸ್ವಲ್ಪ ವ್ರತನ ಪಾಲಿಸುವಂಥ ಶಕ್ತಿ ಇರುತ್ತೆ. ಚಿಕ್ಕ ಮಕ್ಳಿಗೂ ಇರಲ್ಲ, ವಯಸ್ಸಾಗಿರೋರಿಗೂ ಇರಲ್ಲ, ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಈ ವ್ರತನ ಕೈಗೊಳ್ಳಬಾರ್ದು. ಈ ವ್ರತ ಹೇಗಪ್ಪ ಮಾಡೋದು ಅಂದರೆ ಒಂದು ದಿನ ಪೂರ್ತಿ ಉಪವಾಸ ಇರಬೇಕು. ನೀರು ಸಹ ಕುಡಿಬಾರ್ದು, ಹಾಲು ಹಣ್ಣು ಏನು ಸಹ ತಗೊಳ್ಬಾರ್ದು. ತಗೊಂಡಿರೋ ಉಪವಾಸ ಮಾಡಬೇಕು. ಈ ಏಕಾದಶಿ ದಿನ ವರ್ಷದಲ್ಲಿ 24 ಬರುತ್ತೆ. 24 ದಿನ ನಾವು ಯಾವುದೇ ವ್ರತ ಮಾಡಿಲ್ಲ ಅಂದರೂ ನಾಳೆ ಬರುವಂತಹ ಒಂದು ದಿನ, ನಾಳೆ ತುಂಬ ವಿಶೇಷವಾಗಿರುವಂತಹ ದಿನ. ನಾಳೆ ಒಂದಿನ ನಾವು ಉಪವಾಸ ಮಾಡೋದ್ರಿಂದ 24 ದಿನ ಮಾಡಿರುವಂತಹ ವ್ರತ ಫಲ ನಮಗೆ ಸಿಗುತ್ತೆ. ಈ ರೀತಿ ವ್ರತನ ಕೈಗೊಳ್ಳೋದ್ರಿಂದ ನಮಗೆ ಆಯಸ್ಸು, ಆರೋಗ್ಯ ಮತ್ತು ಅಭಿವೃದ್ಧಿ ಎಲ್ಲನೂ ಕಾಣಿಸುತ್ತೆ. ನಾವು ಅಂದ್ಕೊಂಡಿರೋದು ಸಹ ನೆರವೇರುತ್ತೆ. ಈ ವ್ರತವನ್ನು ಮಾಡಲು ಇರುವಂತಹ ಸಮಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ಸೂರ್ಯಾಸ್ತದ ನಂತರ ರಾತ್ರಿ 8 ಗಂಟೆಗೆ ಈ ವ್ರತ ಮುಕ್ತಾಯವಾಗುತ್ತೆ. ಅದಾದ ನಂತರ ನಾವು ಊಟನ ಸೇವಿಸ್ಬೋದು, ಆಹಾರವನ್ನು ಸೇವಿಸ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.